ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BCA ತೃತೀಯ ಚತುರ್ಮಾಸ ನುಡಿಜೇನು ಪಠ್ಯದ 12ನೆಯ ಅಧಿವೇಶನ ಅಂಬಿಗರ ಚೌಡಯ್ಯನ ವಚನಗಳ ಕುರಿತಾದುದು. ಅಂಬಿಗನ ವಚನದ ಈಗಾಗಲೇ ನೋಡಿದ ಹಾಗೆ ಅಂಬಿಗರ ಚೌಡಯ್ಯ 12ನೆಯ ಶತಮಾನದ ಕಾಲಘಟ್ಟದಲ್ಲಿ ಇದ್ದಂತಹ ವಚನಕಾರ. ವಚನಗಳ ಮೂಲಕ ಸಮಾಜದ ವಿಡಂಬನೆ ಹಾಗೂ ತಿದ್ದುವ ಕಾಯಕವನ್ನು ಮಾಡ್ತಿದ್ದವನು. ಈತನ ವಚನಗಳ ಅಂಕಿತ ಅಂಬಿಗರ ಚೌಡಯ್ಯ ಅನ್ನೋದು. ಇಲ್ಲಿ ಕೊಟ್ಟಿರುವಂಥ ವಚನಗಳನ್ನು ನೋಡಿದಾಗ ಮೊದಲನೆಯ ವಚನ, ಗುರುವೆಂದೆಂಬೆನೆ ಹಲವರ ಮಗ, ಲಿಂಗವೆಂದೆಂಬೆನೆ ಕಲ್ಲುಗುಟಿಗನ ಮಗ, ಪ್ರಸಾದವೆಂದೆಂಬೆನೆ ಒಕ್ಕಲಿಗರ ಮಗ, ಪಾದತೀರ್ಥವೆಂದೆಂಬೆನೆ ದೇವೇಂದ್ರನ ಮಗ, ಈ ಸಂಹಿಡಿಯಲಿಲ್ಲ ಬಿಡಲಿಲ್ಲ ತನ್ನೊಳಗೆ ತಾನು ತಿಳಿದು ನೋಡೆಂದ ಅಂಬಿಗರ ಚೌಡಯ್ಯ. ಇಲ್ಲಿ ಸದ್ಭಕ್ತನಾದವನು ಹೇಗಿರಬೇಕು ಅಂತೇಳಿ ಹೇಳ್ತಾನೆ. ತನ್ನೊಳಗೆ ತಾನು ನೋಡಿದವನೇ ನಿಜವಾದ ಭಕ್ತ ಅನ್ನೋದನ್ನು ಹೇಳ್ತಾರೆ. ಗುರುವೆಂದೆಂಬೆನೆ ಹಲವರ ಮಗ. ಗುರುವಾಗಬೇಕಾದ್ರೆ ಆತನಿಗೆ ಅನೇಕ ಶಿಷ್ಯಂದಿರಿರ್ತಾರೆ, ಒಬ್ಬನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಲಿಂಗವೆಂದೆಂಬೆನೆ ಕಲ್ಲುಗುಟಿಗನ ಮಗ. ಒಂದು ಲಿಂಗ ರೂಪುಗೊಳ್ಬೇಕಾದ್ರೆ ಕಲ್ಲುಗುಟ್ಟಿಗ ಅದನ್ನು ಕೆತ್ತಿ ಆ ರೂಪವನ್ನು ತಂದಿರಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಅದು ಲಿಂಗ ಅನ್ನೋದು ಕಲ್ಲುಗುಟ್ಟಿಗನ ನಿರ್ಮಿತಿ ಅಂತ. ಪ್ರಸಾದವೆಂದೆಂಬೆನೆ ಒಕ್ಕಲಿಗರ ಮಗ, ಪಾದತೀರ್ಥವೆಂದೆಂಬೆನೆ ದೇವೇಂದ್ರನ ಮಗ. ಅಂದರೆ ಯಾವುದು ಅದಲ್ಲ ಅಂತೇಳಿ ಹೇಳ್ತಾರೆ. ಈಗ ಪಾದತೀರ್ಥಕ್ಕೆ ಅಂತ ನೀರು ತಗೊಂಡು ಹೋಗಬೇಕಾದ್ರೆ ಅದು ನಮ್ಮದು ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಯಾಕಂತಂದರೆ ಅದು ದೇವೇಂದ್ರನಿಂದ ಬಂದಿದ್ದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಮೊದಲು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು ಅನ್ನೋದನ್ನು ಹೇಳ್ತಾರೆ. ಭಕ್ತನಾಗಬೇಕಾದ್ರೆ ನಮ್ಮೊಳಗೆ ನಾವು ಮೊದಲು ಅರಿತಿರಬೇಕು ಅನ್ನೋದು ಈ ವಚನಗಳ ಮುಖ್ಯ ಉದ್ದೇಶ. ಎರಡನೆಯ ವಚನ, ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೆ ಏನಪ್ಪುದು, ಕುರುಡನ ಕೈಯ ಪಿಡಿದು ಪಥವ ನಡೆಸಬಲ್ಲರೆ, ತೊರೆಯ ಲದ್ದಿ ಹೋಹವನ ಈಸಲರಿಯದವ ತೆಗೆದಂತಾಯಿತೆಂದ ಅಂಬಿಗರ ಚೌಡಯ್ಯ. ಇಲ್ಲಿ ಅರಿಯದ ಗುರು ಮತ್ತು ಅರಿಯದ ಶಿಷ್ಯನ ಸಂಬಂಧ ಏನು ಅನ್ನೋದನ್ನು ಹೇಳ್ತಾರೆ. ಗೊತ್ತಿಲ್ಲದ ಶಿಷ್ಯ ಮತ್ತು ಗೊತ್ತಿಲ್ಲದ ಗುರು ಇವರಿಬ್ಬರೂ ಇದ್ದರೂ ಅದು ಯಾವ ಸ್ಥಿತಿ ಇದೆ ಅಂತಂದರೆ ಕುರುಡನ ಕೈಯನ್ನು ಕುರುಡ ಹಿಡ್ಕೊಂಡ ಹಾಗೆ ಅಂತ. ಅಂದರೆ ನಿಜವಾಗಿ ಗುರುವಾದವನೇನು ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಗುರು ಆದವನಿಗೆ ಮಾರ್ಗದರ್ಶನ ಮಾಡುವಂತಹ ಜ್ಞಾನ ಇಲ್ಲದೇ ಇದ್ದರೆ ಅವರಿಬ್ಬರೂ ಕೂಡ, ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡ ಕುರುಡನ ಕೈಯನ್ನು ಕುರುಡ ಹಿಡಿದ ಹಾಗೆ ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಯಾವ ರೀತಿಯ ಸ್ಥಿತಿ ಅಂತಂದರೆ, ನದಿಯ ಪ್ರವಾಹದಲ್ಲಿ ಹೋಗುವಂಥವನನ್ನು ಈಜಲಿಕ್ಕೆ ಬಾರದವನು ರಕ್ಷಿಸಲಿಕ್ಕೆ ಹೋದಂಥ ಸ್ಥಿತಿಯಾಗುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ನಿಜವಾದ ಗುರು ಆದವನಿಗೆ ಜ್ಞಾನ ಇರಬೇಕು, ಪರಿಪೂರ್ಣವಾದ ಜ್ಞಾನ ಮತ್ತು ಮಾರ್ಗದರ್ಶನ ಮಾಡುವಂತಹ ಆತನಲ್ಲಿ ಜ್ಞಾನ ಇದ್ದರೆ ಮಾತ್ರ ಆತ ನಿಜವಾದ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆತ ಜ್ಞಾನ ಇಲ್ಲದೇ ಇದ್ದರೆ ಆತನ ಶಿಷ್ಯ ಕೂಡ ಅದೇ ರೀತಿಯ ಅಜ್ಞಾನಿ ಆಗ್ತಾನೆ. ಹಾಗಾಗಿ ಆತನಿಗೆ ಈ ಗುರು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಕುರುಡನ ಕೈಯನ್ನು ಕುರುಡ ಹಿಡಿದ ಹಾಗೆ. ಪ್ರವಾಹದಲ್ಲಿ ಸಾಗುವಂಥವನನ್ನು ಈಜಲಿಕ್ಕೆ ಬಾರದವನು ಉಳಿಸಲು ಪ್ರಯತ್ನಿಸಿದ ಹಾಗೆ ಅದು ವ್ಯರ್ಥ ಪ್ರಯತ್ನ ಅಂತೇಳಿ ಹೇಳ್ತಾರೆ. ಹಾಗಾಗಿ ಸರಿಯಾದ ಮಾರ್ಗದರ್ಶನ ಅರಿತಿರುವ ಗುರುವಿಗೆ ಮಾತ್ರ ಒಬ್ಬ ಶಿಷ್ಯನನ್ನು ಒಳ್ಳೆಯ ಶಿಷ್ಯನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಕ್ರಿಯೆ ಅರಿಯದವರಿಗೆ ಗುರುವಿಲ್ಲ, ಆಚಾರವನ್ನು ಅರಿಯದವಂಗೆ ಲಿಂಗವಿಲ್ಲ, ಉತ್ಪತ್ತಿ ಸ್ಥಿತಿ ಲಯವನ್ನು ಅರಿಯದವಂಗೆ ಜಂಗಮವಿಲ್ಲ, ಪರಬ್ರಹ್ಮನನ್ ಅರಿಯದವಂಗೆ ಸರ್ವೇಂದ್ರಿಯವಿಲ್ಲ, ತನ್ನ ಅರಿಯದವಂಗೆ ಹಿಂದೆ ಮುಂದೆ ಕಾಂಬುವುದೊಂದು
ಇಲ್ಲವೆಂದ ಅಂಬಿಗರ ಚೌಡಯ್ಯ. ಕ್ರಿಯೆಯನ್ನು ಅರಿತವಗೆ ಗುರುವಿಲ್ಲ, ಆಚಾರವನ್ನರಿಯದವಗೆ ಲಿಂಗವಿಲ್ಲ. ತಾನು ಯಾವುದನ್ನು ಮಾಡಬೇಕು ಅನ್ನುವಂತಹ ಅರಿವು ಇದ್ದಂಥ ವ್ಯಕ್ತಿಗೆ ಗುರುವಿನ ಅವಶ್ಯಕತೆ ಇರುವುದಿಲ್ಲ. ಆಚಾರ ತಿಳಿದವನಿಗೆ ಲಿಂಗದ ಅವಶ್ಯಕತೆಯೂ ಇರುವುದಿಲ್ಲ. ಹುಟ್ಟು ಸಾವಿನ ಬಗ್ಗೆ ಅರಿತುಕೊಂಡಿರುವವನಿಗೆ ಜಂಗಮದ ಅವಶ್ಯಕತೆಯೂ ಇಲ್ಲ. ಪರಬ್ರಹ್ಮನನ್ನು ತಿಳಿದುಕೊಂಡವನಿಗೆ ಸರ್ವೇಂದ್ರಿಯದ ಅಗತ್ಯವಿಲ್ಲ. ತನ್ನ ಅರಿತುಕೊಂಡ ಭಕ್ತವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ತನ್ನ ಅರಿಯುವುದು ಗುರು ಲಿಂಗ ಜಂಗಮರನ್ನು ಅರಿತುಕೊಂಡಂತೆ ಅನ್ನೋದು ಈ ವಚನದ ಅರ್ಥ. ಅರ್ಚನೆಯ ಮಾಡುವಲ್ಲಿ ವೇಷವರಿತಿರಬೇಕು. ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು. ಕೊಡೆಯಲ್ಲಿ ಭೂತಹಿತವಾಗಿರಬೇಕು. ಇಂತಿ ಸಡಗರಿಸಿಗೊಂಡೆಪ್ಪಾತನ ಅಡಿಗೆರಗುವೆನು ಎಂದಾತ ಅಂಬಿಗರ ಚೌಡಯ್ಯ. ಅರ್ಚನೆಯ ಮಾಡುವಲ್ಲಿ ವೇಷವರಿತಿರಬೇಕು. ನಾವು ಮಾಡುವಂಥ ಕೆಲಸಗಳಲ್ಲಿ ನಾವು ಹೇಗಿದ್ದೇವೆ ಅನ್ನುವಂಥ ಅರಿವು ನಮ್ಮಲ್ಲಿ ಇರಬೇಕು ಅಂತ. ಅರ್ಚನೆ ಮಾಡುವಾಗ ತಾನು ಮಾಡುವ ಪೂಜೆ ಹಾಗೂ ತನ್ನ ಕಾರ್ಯವೈಖರಿಯ ಬಗ್ಗೆ ನಮಗೆ ತಿಳಿದಿರಬೇಕು. ಪೂಜೆಯ ಸಮಯದಲ್ಲಿ ಪುಣ್ಯಮೂರ್ತಿಯಂತೆ ಸದಾ ಆ ಯೋಚನೆಯಲ್ಲಿಯೇ ತೊಡಗಿಕೊಂಡಿರಬೇಕು ಅಂತೇಳಿ ಹೇಳ್ತಾರೆ. ಕೊಳ್ಳುವಾಗ ಮತ್ತು ಕೊಡುವಾಗ, ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಮತ್ತು ಅದನ್ನು ಪಡ್ಕೊಳ್ಳುವಾಗ ಹಿಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಅಂದರೆ ನಾನು ಕೊಟ್ಟೆ ಅಥವಾ ನಾನು ತಗೊಂಡೆ ಆ ಯೋಚನೆ ನಮ್ಮಲ್ಲಿ ಇರಬಾರ್ದು ಅಂತ. ಹೀಗೆ ತಾನು ಮಾಡುವ ಕಾರ್ಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ತನು ಮನ ಶುದ್ಧಿಯನ್ನು ಯಾರು ಹೊಂದಿರ್ತಾರೋ ಅಂತಹ ಗುಣವುಳ್ಳ ಭಕ್ತನಿಗೆ ತಾನು ವಂದಿಸುವೆ ಅಂತೇಳಿ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಒಟ್ಟು ಈ 4 ವಚನಗಳನ್ನು ನೋಡಿದಾಗ ಗುರುವಿನ ಬಗ್ಗೆ ಹೇಳ್ತಾರೆ. ಅರಿಯದ ಗುರು ಮತ್ತು ಅರಿಯದ ಶಿಷ್ಯ ಇದ್ದರೆ ಕುರುಡನ ಕೈಯ ಕುರುಡ ಹಿಡಿದಂತೆ. ಈಜಲಿಕ್ಕೆ ಬಾರದವನು ನದಿಯ ಪ್ರವಾಹದಲ್ಲಿ ಹೋಗೋ ವ್ಯಕ್ತಿಯನ್ನು ಉಳಿಸಲು ಹೋದಂತೆ ವ್ಯರ್ಥ ಪ್ರಯತ್ನ ಅಂತೇಳಿ ಹೇಳ್ತಾರೆ. ತನ್ನನ್ನು ತಾನು ತಿಳಿದವನಿಗೆ ಗುರು ಲಿಂಗ ಜಂಗಮದ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ನಿಜವಾದ ಭಕ್ತನಾಗಲಿಕ್ಕೆ ಆತ ತನ್ನೊಳಗೆ ತಾನು ತಿಳಿದುಕೊಂಡಿರಬೇಕು ಅಂತ. ತನ್ನನ್ನು ತಾನು ತಿಳಿದುಕೊಂಡಿರುವವನೇ ನಿಜವಾದ ಭಕ್ತ ಅಂತೇಳಿ ಇಲ್ಲಿ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಬಹು ಆಯ್ಕೆಯ ಕಿರುಪ್ರಶ್ನೆ 1 ಡ್ಯಾಶ್ ತಾನು ತಿಳಿದು ನೋಡೆಂದ ಅಂಬಿಗರ ಚೌಡಯ್ಯ. ಅದು ತನ್ನೊಳಗೆ ತಾನು ತಿಳಿದು ನೋಡೆಂದ ಅಂಬಿಗರ ಚೌಡಯ್ಯ. ಬಹು ಆಯ್ಕೆಯ ಕಿರುಪ್ರಶ್ನೆ 2 ಪಾದ ತೀರ್ಥವೆಂದೆಂಬೆನೆ ಡ್ಯಾಶ್ ಮಗ. ವಚನದ ಸಾಲನ್ನು ಪೂರ್ತಿಗೊಳಿಸಿ. ಅದು ದೇವೇಂದ್ರನ ಮಗ. ಬಹು ಆಯ್ಕೆಯ ಕಿರುಪ್ರಶ್ನೆ 3 ಕೊಡೆಯಲ್ಲಿ ಡ್ಯಾಶ್ ಹಿತವಾಗಿರಬೇಕು. ಅದು ಭೂತ ಅಹಿತವಾಗಿರಬೇಕು. ಬಹು ಆಯ್ಕೆಯ ಕಿರುಪ್ರಶ್ನೆ 4 ಡ್ಯಾಶ್ ಓಹವನ ಈ ಸಲರಿಯದವ ತೆಗೆದೆಂತಾಯಿತು. ಮಾತನ್ನು ಪೂರ್ತಿಗೊಳಿಸಿ. ಅದು ತೊರೆಯಲದ್ದಿ ಓಹನ ಈ ಸಲರಿಯದವ ತೆಗೆದೆಂತಾಯಿತು. ಬಹು ಆಯ್ಕೆಯ ಕಿರುಪ್ರಶ್ನೆ 5 ಅಂಬಿಗರ ಚೌಡಯ್ಯನ ವಚನಗಳ ಅಂಕಿತವೇನು. ಅದು ಅಂಬಿಗರ ಚೌಡಯ್ಯ. ಈಗ 4 ವಚನದ ಸಾಲುಗಳನ್ನು, ಅಂಬಿಗರ ಚೌಡಯ್ಯನ 4 ವಚನಗಳನ್ನು ನಾವು ಈಗ ಸಾರಾಂಶವನ್ನು ಕಂಡಿದ್ದೇವೆ. ಧನ್ಯವಾದಗಳು.